नगर प्रशासन और हज मंत्री रहीम खान ने 2021-22 में बीदर तालुके के बसंतपुर गांव से चिलरगी गांव तक सड़क के सुधार और डामरीकरण के लिए 1,20,000 रुपए का स्पेशल ग्रांट लॉन्च किया। यह काम 3-4 साल बाद भी पूरा नहीं हुआ है, इसलिए 3 दिसंबर को केपी न्यूज ने यह खबर चलाई थी। जब मंत्री रहीम खान ने इस काम के बारे में पूछा गया था तो उन्होंने पंचायत राज डिपार्टमेंट के अधिकारियों से फोन पर बात की और उन्हें 8 दिनों के अंदर यह काम पूरा करने का निर्देश दिया। उन्होंने अधिकारियों को चेतावनी दी कि अगर 8 दिनों के अंदर यह काम पूरा नहीं हुआ तो कॉन्ट्रैक्टर सुदर्शन बिरादर को ब्लैकलिस्ट कर दिया जाएगा और उनके खिलाफ कार्रवाई की जाएगी। मंत्री द्वारा अधिकारियों को चेतावनी देने की खबर 27 दिसंबर को केपी न्यूज में भी चलाई गई थी। इसके बाद जब आज केपी न्यूज की टीम ने उस जगह का दौरा किया तो काम अभी भी कछुए की चाल की तरह चल रहा है। अब देखना यह है कि मंत्री पंचायत राज विभाग के अधिकारियों और ठेकेदारों के खिलाफ क्या कार्रवाई करते हैं। इस संबंध में स्थानीय लोगों ने मीडिया से बात की। केपी न्यूज के कैमरामैन पपुराज का कवरेज। बसंतपुर टू चिलरगी जो रोड है 2-3 साल से पेंडिंग है, वो ऑलरेडी टेंडर हो गया है, बट वो टेंडर कॉन्ट्रैक्टर आधा काम किया है, आधा अभी उसके ऊपर डामर नहीं किया है। उसके लिए विलेजेस के लोग भी और मीडिया में भी न्यूज़ आई थी, तो मैं अभी डब्ल्यू को बात किया हूँ 1 वीक में उसका कंप्लीट आंसर होना, नहीं तो एक्शन टेंडर जो लिया है उसके ऊपर भी करना है ब्लैक लिस्ट करके, फिर बाद में अगर तुम डिले करे तो मैं डब्ल्यू के ऊपर भी एक्शन लेता हूँ बोल के लास्ट वार्निंग दिया हूँ। तो डेफिनेटली वो काम चालू होगा और दूसरे बहुत से काम विलेजेस में चल रहे हैं, सिटी में भी चल रहे हैं। सिटी में 100 करोड़ के काम के लिए टेंडर प्रोसेस 50 करोड़ का हो गया है, 50 करोड़ का भी ऑन द वे है और विलेजेस में भी 50 करोड़ के काम ऑलरेडी चल रहे हैं। पंचायत राज में 2 एरिया जनवाड़ा सर्कल, मारगांव सर्कल में 20-20 करोड़ रुपए के HKDB में काम चल रहे हैं, मगर ये काम बहुत डिले हुआ है। इसके लिए 1 वीक टाइम पूछे हैं, मैं अगर नहीं हुआ तो उसके ऊपर एक्शन लेता हूँ। ಎಷ್ಟು ವರ್ಷ ಆಯ್ತಿದೆ ಹಿಂಗೆ ಅದ ಮತ್ತೆ 8 ವರ್ಷ ಆಯ್ತು ನೋಡ್ರಿ। ಹಾಂ ಇದೇ ಬೊಬ್ಬಿರ ಹಾಂ ಡಾಂಬರ್ ಕೆಟ್ಟಕ್ಕಾವ್ದು ಇದು ಚಾಲು ಅನ್ಕೊಂಡು ಮಾಮಾರ ಮನೆ ಹಾಕೋದು ಮರ್ಬಿ ಹಾಕೋದು ಅವ್ರಿಗೆ ತೋರ್ ತಕ್ಲೀಫ್ ಇಲ್ಲ ಬಸಂಪುರದವ್ರಿಗೆ ಹಾಂ ತೋರ್ ತಕ್ಲೀಫ್ ಇಲ್ಲ ಸುಮ್ಮನೆ ಮಜ್ಬೂರಿಗೆ ಇದೇ ಒಂದು ಯಾರಿದೆ ಅನ್ಕೋರಿ ಹಾಂ ಅದು ಬಸ್ ಹೋಯ್ತಿತ್ತು ಹಿಂಗೆ ಹಾಂ ಬಸ್ ಬಿ ಕಂಟ್ರೋಲ್ ಆಗ್ಯದ ಅನ್ಕೋರಿ ಹಾಂ ಹೋಗೋದಿಲ್ಲ ಬರೋದಿಲ್ಲ ಹಳ್ಳ ಅದ ಹಳ್ಳ ಬಂತು ಅಂದ್ರೆ ದಾಟ ಬರಲ್ರಿ ಆಚೆ ಕಡೆ ತಕ್ಲೀಫ್ ಅನ್ಕೋರಿ ಹಾಂ ಮಳೆ ಬಂದ್ರೆ ಹೋಗ್ಲಕ್ಕ ಇದೆ ಅದ ರೀ ಬರೋದು ಇಲ್ಲಿ ತನ ಬರ್ತಾ ಹಳ್ಳ ಅದು ದೊಡ್ಡದ ತಡಿಕಲ್ಲ ಅಂದ್ರೆ ನಿಮಗೆ ಹೋಗ್ಲಕ್ಕ ತೋಲ್ ತ್ರಾಸ ಅದ ಇಲ್ಲಿ ತಕ್ಲೀಫ್ ತೋಲದ್ರಿ ಹಾಂ ಅಂದ್ರೆ ರೋಡ್ ಇದು ಒಟ್ಟು ಮಾಡಿದ ಅಂತೀರಿ ಮಾಡಿಲ್ಲ ಹಿಂಗೆ ಮಾಡೋದು ಅದಕ್ಕೆ ಅಲ್ಲಿಂದೆಲ್ಲ ಬಿಟ್ಕೊಡೋದು ಹೋಗೋದು ಬಿಲ್ ಎಪ್ಸ್ಕೊಂಡು ನಡೆಯೋದು ಹಾಂ ನಿಮ್ಮ 8 ವರ್ಷ ಸರ್ವಿಸ್ ಅದ ನೋಡ್ರಿ ಹಿಂಗೆ ಹಾಂ ತುಂಬ ಅವನೇ ಚಿಮ್ಕುಡ್ದವನಿಗೆ ಅದು ಗೊತ್ತಿದ್ದಾರ ಅವ ಯಾವನು ಇವ ಯಾವನು ಹಿಂಗದ್ದವನ ಹಾಂ ನೋಡ್ರಿ ಅಂದ್ರೆ ಅಂತಾರೆ ಅನ್ನೋದು ಕೂಡದೆ ಒಳತರ ಸುಳಿ ಮಕ್ಳು ಅಂತಾರ ಹಾಂ ಏನು ಮಾಡ್ಬೇಕು ಹೆಸರು ರೀ ಮನೋಹರ್ ಅದ್ರಿ ಸರ್ ಆಯ್ತು ರೋಡ್ ಯಾಕೋ ನಡ್ಲಿಕ್ಕೆ ಬರಲ್ಲಮ್ಮ ಕಲ್ಕಲ್ಗೆ ಹಾಕ್ಯಾರ ಎಂತಿಂತ ದಮ್ಮ ಮಾಡತ್ತಾರ್ರಿ ಯಾವಾಗ ನಡೆದ್ರಿ ಮತ್ತೆ 2 ವರ್ಷ ಆಯ್ತು ರೀ ಹಾಂ 2 ವರ್ಷ ಆಯ್ತು ರೀ ಒಟ್ಟು ಮಣ್ಣು ಹಾಕ್ತಾರ ಹಿಂಗೆ ಮಾಡತ್ತಾರ ಹೊಳ್ಸ್ಲತ್ತಾರ ಬರಿಕೊಂಡು ದಮ್ಮಂದು ಹಾಕ್ಲತ್ತಾರ ರೀತಿ ಹಾಂ ಮಳೆಗಾಲದಾಗ ನಡ್ಲಿಕ್ಕೆ ಹೆಂಗೆ ಮಾಡ್ತೀರವ ಮತ್ತೆ ಹಿಂಗೆ ಐಕೋ ನಡ್ಲಿಕ್ಕೆ ಬರ್ತೀರಿ ಇದಕ್ಕೆ ನಡ್ಲಿಕ್ಕೆ ಏನದ ಹಿಂಗೆ ಐಕೋ ತಕ್ಲೀಫಿ ಅದ ರೀ ಹಾಂ ತುಂಬ ಕಷ್ಟ ಅದ ಇದಾಗ ಹಾಂ ಹೊಲ್ಕ್ ಹೋಗೋರಿ ಕಷ್ಟನೇ ರೀ ಒಂದು ಗಾಡಿ ಹೋಗಲು ಎಲ್ಲ ಹಾಂ ಮತ್ತು ಮಾಲ್ ತರಬೇಕಾದ್ರೆ ಹೆಂಗೆ ಮಾಡ್ತೀರಮ್ಮ ಮಾಲ್ ತರೋದಕ್ಕೆ ಹಂಗೆ ರೀ ತರೋದ್ಕೊಂಡು ಬಂತ ಹಾಂ ಕಷ್ಟ ಅದ ತೋಲು ಕಷ್ಟನೇ ಅದ ರೀ ಯಾವ್ದವ್ರಿದ್ರಿ ಆಯ್ತು ರೀ ನಾವು ಬೀದರ್ದವ್ರಿ ಅವ ಇದು ಪೂರಾ ಇದದ ರೋಡ್ ಆಗ್ಲತ್ತದ್ರಿ ಮಾಡ್ತಾರ ಅಂತಂದ್ರೆ ತಣಿ ಎತ್ತಿ ಮಾಡೋರು ಹೊಂಟಾರಿ ಈಗ ಕಲ್ಲು ಹಾಕೋದು ಬಿಟ್ಟು ಹಿಂಗೆ ನಡ್ದ ಅಂತೇಳಿ ಈಗ ಮಳೆ ಬಂದ್ರೆ ಮತ್ತೆ ನಡ್ಲಿಕ್ಕೆ ಹೆಂಗಾಗಿದೆ ಕೆಸರು ಆಗ್ಲತ್ತದ್ರಿ ಸರ್ ಹಾಂ ಕೆಸರು ಟೆಂಡರ್ ಇದು 2021 ಆಗ್ಯದ ಹಾಂ ಇನ್ನ ಯಾಕೆ ಮಾಡಿಲ್ರಿ ಇನ್ನು ನಮಗೇನು ಕೊನೆ ಸರ್ ಹಿಂಗೆ ಬರ್ತಾರ ಹೋಯ್ತಾರ ಮಾಡ್ತಾರ ನಡೀತಾರ ಖಾಲಿ ನೋಡ್ತಾರ ಹೋಯ್ತಾರ ಮಾಡಲ್ಲ ಮಾಡೋದಿಲ್ರಿ ಹಾಂ ಅಂದ್ರೆ ಇದು ಕಲ್ಲೆಲ್ಲ ಹಾಕಿಕ್ಯಾರಲ್ಲ ಈಗ ಹಾಂ ಇದ್ರ ಮೇಲೆ ಇನ್ನೂ ಯಾನು ಇಲ್ಲ ಏನಿಲ್ಲ ನೋಡಿ ಕೆಸರು ಆಯ್ತು ಅಂತಂದ್ರೆ ಹಿಂಗೆ ಎಲ್ಲ ಕಷ್ಟನೇ ರೀ ನಡ್ಲಿಕ್ಕೆ ಬರಲ್ಲ ಬರಲ್ರಿ ಸರ್ ಅಂದ್ರೆ ರಾಶಿಯದ ಹೆಂಗೆ ಹೋಯ್ತ್ರಿ ಮತ್ತೆ ಹಿಂಗೆ ರೀ ಭಾಳ ಕಷ್ಟ ಹಾಂ ಹೆಸರು ಮಮ್ಮನಿಂದ ನಮ್ಮ ಹೆಸರು ನರಸಪ್ಪ ರೀ ಆಯ್ತು। देश विदेश और स्थानीय समाचारों के लिए केपी न्यूज 24/7 को लाइक शेयर सब्सक्राइब जरूर करें। धन्यवाद।